Hi everyone, welcome back to my Easy Chemistry platform. Here I am going to discuss about most important properties of a gaseous molecules, that is collision properties of gaseous molecules. There are different types of collision properties. Let's see here one by one. In that the first one is the mean free path. First see about here free path means what? Free path means at a given temperature a molecule travels in a straight line before collision with another molecules. The distance travelled by a molecule before collision is termed as free path. This free path it changes from time to time. Free path antandre enu? At a given temperature a molecule travels in a straight line before collision with another molecule. ಕೊಟ್ಟಂತ ಟೆಂಪರೇಚರ್ ನಲ್ಲಿ ಒಂದು ಮಾಲಿಕ್ಯೂಲು ಮತ್ತೊಂದು ಮಾಲಿಕ್ಯೂಲ್ ಜೊತೆಗೆ ಕೊಲಿಷನ್ ಆಗೋಕ್ಕೂ ಮುಂಚೆ ಅದು ಸ್ಟ್ರೇಟ್ ಲೈನ್ ನಲ್ಲಿ ಏನಾಗ್ತಾ ಇರುತ್ತೆ ಅಂತಂದ್ರೆ ಮೂವ್ ಆಗ್ತಾ ಇರುತ್ತೆ. ಸೊ ಕೊಲಿಷನ್ ಆಗೋಕ್ಕೂ ಮುಂಚೆ ಅದು ಎಷ್ಟು ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡತ್ತಲ್ಲ ಅದಕ್ಕೆ ನಾವೇನಂತ ಹೇಳಿ ಕರಿತೀವಿ ಅಂತಂದ್ರೆ ಫ್ರೀ ಪಾತ್. ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಮಾಲಿಕ್ಯೂಲ್ ಬಿಫೋರ್ ಕೊಲಿಷನ್ ಈಸ್ ಟರ್ಮ್ಡ್ ಆಸ್ ಅ ಫ್ರೀ ಪಾತ್. ದಿಸ್ ಫ್ರೀ ಪಾತ್ ಈಸ್ ವ್ಯಾರೀಸ್ ಫ್ರಮ್ ಟೈಮ್ ಟು ಟೈಮ್. ಇದೇನಾಗುತ್ತೆ ಟೈಮ್ದಿಂದ ಟೈಮ್ಗೆ ಬದಲಾವಣೆ ಆಗ್ತಾ ಇರುತ್ತೆ. ಫ್ರೀ ಪಾತ್ ಈಸ್ ಡಿಫೈನ್ಡ್ ಆಸ್ ದ ಮೀನ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಅ ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ ಬಿಟ್ವೀನ್ ಟೂ ಸಕ್ಸೆಸಿವ್ ಕೊಲಿಷನ್ಸ್. ಮೀನ್ ಡಿಸ್ಟೆನ್ಸ್, ಮೀನ್ ಫ್ರೀ ಪಾತಿಗೋಸ್ಕರ ನಾವೇನು ತಗೊಳ್ತಾ ಇದ್ದೀವಿ? ಮೀನ್ ಡಿಸ್ಟೆನ್ಸ್ ತಗೊಳ್ತಾ ಇದ್ದೀವಿ. ಮೀನ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಅ ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ ಬಿಟ್ವೀನ್ ಟೂ ಸಕ್ಸೆಸಿವ್ ಕೊಲಿಷನ್ಸ್. ಎರಡು ಸಕ್ಸೆಸಿವ್ ಕೊಲಿಷನ್ಸ್ದಿಂದ ಉಂಟಾಗಿರುವಂಥ ಅಲ್ಲೇನು ಡಿಸ್ಟೆನ್ಸ್ ಇರುತ್ತಲ್ಲ ಅದ್ರದ್ದು ಮೀನ್ ಡಿಸ್ಟೆನ್ಸಿಗೆ ನಾವೇನಂತ ಕರಿತೀವಿ ಅಂತಂದರೆ ಮೀನ್ ಫ್ರೀ ಪಾತ್ ಅಂತ ಹೇಳಿ ಕರಿತೀವಿ. ದಿಸ್ ಮೀನ್ ಫ್ರೀ ಪಾತ್ ಇಟ್ ಈಸ್ ಡಿನೋಟೆಡ್ ಬೈ ದಿ ಲ್ಯಾಂಬ್ಡಾ, ಸಿಂಬಲ್ ಲ್ಯಾಂಬ್ಡಾ. ಇಫ್ ಯು ಹ್ಯಾವ್ ಟು ಕನ್ಸಿಡರ್ L1, L2, L3, L4 up to Ln, these all are the free paths. Then lambda is given by lambda is equal to L1 plus L2 plus L3 up to Ln divided by n, where n is the number of molecules with which the molecules collide. Antandre number of molecules with which molecules collide. The mean free path lambda is given by the equation lambda is equal to neta into root of 3 divided by p into d. Mean free path ಅನ್ನು ಹೆಂಗೆ ಕೊಡ್ತೀವಿ? lambda is equal to neta into root of 3 divided by pd. Here neta is a coefficient of viscosity of the gaseous molecules. neta ಏನಂತ ಹೇಳಿ ಕರಿತೀವಿ? coefficient of viscosity. p ಅಂತಂದ್ರೆ ಏನು? pressure of the gas. d ಅಂತಂದ್ರೆ ಏನು? density of the gas. Just it is an illustration to represent the mean free path. This is a molecule, this is a colloidal molecules and L1, L2, L3 these all are the free path. This is about the mean free path. Understand ಆಯ್ತಾ? ಸೊ ಮೊದಲಿಗೆ ಇಲ್ಲಿ ಕಂಪಲ್ಸರಿ ನೀವೇನು ನೆನ್ಪಿಟ್ಕೊಳ್ಬೇಕಂತಂದ್ರೆ ಡೆಫಿನೇಷನ್ ಆಫ್ ದಿ ಮೀನ್ ಫ್ರೀ ಪಾತ್ ಆ್ಯಂಡ್ ದೆನ್ ಇಕ್ವೇಶನ್ ಟು ರೀಪ್ರೆಸೆಂಟ್ ದ ಮೀನ್ ಫ್ರೀ ಪಾತ್. ಸೆಕೆಂಡ್ ಒನ್ ಈಸ್ ಕೊಲಿಷನ್ ನಂಬರ್. ಕೊಲಿಷನ್ ನಂಬರ್, ಕೊಲಿಷನ್ ನಂಬರ್ ಅಂತಂದ್ರೆ ಏನು? ಇಲ್ಲಿ ನಾವೇನು ಕೌಂಟ್ ಮಾಡಬೇಕು? ನಂಬರ್ ಕೌಂಟ್ ಮಾಡಬೇಕು. ಯಾವ ಥರ ನಂಬರ್ ಕೌಂಟ್ ಮಾಡ್ತೀರಾ? ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ವಿತ್ ವಿಚ್ ಅ ಸಿಂಗಲ್ ಮಾಲಿಕ್ಯೂಲ್ ವಿಲ್ ಕೊಲೈಡ್ ಪರ್ ಯೂನಿಟ್ ಪರ್ ವಾಲ್ಯೂಮ್ ಆಫ್ ದ ಗ್ಯಾಸ್ ಈಸ್ ಕಾಲ್ಡ್ ಕೊಲಿಷನ್ ನಂಬರ್. ಏನು ಹೇಳಿದರು? ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರುತ್ತೆ, ಹೌದಾ? ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರುತ್ತೆ ವಿತ್ ವಿಚ್ ಅದರೊಂದಿಗೆ ಸಿಂಗಲ್ ಮಾಲಿಕ್ಯೂಲ್ ಏನಾಗತ್ತಂತಂದರೆ ಪರ್ ಯೂನಿಟ್ ಪರ್ ವಾಲ್ಯೂಮಿಗೆ ಬಂದುಬಿಟ್ಟು ಕೊಲೈಡ್ ಆಗುತ್ತೆ. ನಂಬರ್ ಆಫ್ ಮಾಲಿಕ್ಯೂಲ್ಸ್ನಲ್ಲಿ ಸಿಂಗಲ್ ಮಾಲಿಕ್ಯೂಲ್ಸ್ ಪರ್ ಯೂನಿಟ್ ಪರ್ ವಾಲ್ಯೂಮ್ ಬಂದುಬಿಟ್ಟು ಕೊಲೈಡ್ ಆಗುತ್ತೆ. ಅದಕ್ಕೇನಂತ ಹೇಳಿ ಕರಿತೀವಿ ಅಂತಂದರೆ ಕೊಲಿಷನ್ ನಂಬರ್ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ರೀಪ್ರೆಸೆಂಟೆಡ್ ಬೈ ದಿ ಸಿಂಬಲ್ ದಟ್ ಈಸ್ ಅ ಝೆಡ್. ಆ್ಯಂಡ್ ಹಿಯರ್ Z1 ಈಸ್ ಈಕ್ವಲ್ ಟು ರೂಟ್ 2 ಪೈ ಸಿಗ್ಮಾ ಸ್ಕ್ವೇರ್ ಫಿ ಬಾರ್ ಇಂಟು ರೂ. Z1 is equal to root 2 pi sigma square V bar into rho. Here Z1 is the collision number and then V bar is the average velocity, sigma is the diameter of the molecule, rho is the number of molecule per unit volume of the gas. ಇವೇನಂತಂದರೆ 4 ಟರ್ಮ್ಸ್ ಅನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ದಿ collision diameter.
when two gaseous molecules are approach one another, two gaseous molecules are approach one another, they cannot come closer beyond a certain distance. They cannot come closer beyond certain distance. The closer distance between the centers of the molecules taking part in a collision is called the collision diameter. So just you have to imagine this is the two gaseous molecules, closer distance between the centers of the molecule. This is the center and this is the center. Closer distance means it is the D. Closer distance between the gaseous molecules, it is taking part in a collision. ಈ ಡಿಸ್ಟೆನ್ಸನ್ನು ಏನು ಮಾಡ್ತೀವಿ ಅಂತಂದರೆ ಅಲ್ಲಿ ಕೊಲಿಜನ್ ಆಗೋದಕ್ಕೆ ತಗೋತೀವಿ ಅಂತಂದರೆ ಮತ್ತೊಂದು ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ ಬಂದು ಕೊಡುತ್ತೆ, ಅಲ್ಲಿ ಕೊಲಿಜನ್ಸ್ ಆಗುತ್ತೆ. ಇದಕ್ಕೇನಂತೆ ಕರಿತೀವಿ ಅಂತಂದರೆ ಕೊಲಿಜನ್ ಡಯಾಮೀಟರ್. ಎಷ್ಟು ಜಾಗ ಕೊಟ್ಟಿತ್ತಲ್ಲ ಇದು, ಎಷ್ಟು ಜಾಗ ಕೊಟ್ಟಿತ್ತಲ್ಲ ಅದಕ್ಕೇನಂತೆ ಕರಿತೀವಿ ಅಂತಂದರೆ ಕೊಲಿಜನ್ ಡಯಾಮೀಟರ್. ಇಟ್ ಈಸ್ ಡಿನೋಟೆಡ್ ಬೈ ಸಿಗ್ಮಾ. ಯಾವುದರಿಂದ ಡಿನೋಟ್ ಮಾಡ್ತೀವಿ? ಸಿಗ್ಮಾದಿಂದ ಡಿನೋಟ್. Whenever the distance between the centers of the molecule is sigma, a collision occurs. Means just you have to consider this is the two gaseous molecules. The distance between these two, that is considered as a sigma. ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಅನ್ನು ಸಿಗ್ಮಾ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅವಾಗ ಏನಾಗುತ್ತೆ ಅಂತಂದ್ರೆ collision occurs ಆಗುತ್ತೆ. The collision diameter, it is obviously related to the mean free path. So here, the smaller the collision or the molecular diameter, then greater will be the mean free path. Collision diameter ಎಷ್ಟು ಸ್ಮಾಲ್ ಇರುತ್ತಲ್ಲ ಅಷ್ಟು mean free path ಏನಿರುತ್ತೆ ಅಂದರೆ ಜಾಸ್ತಿ ಇರುತ್ತೆ. For example, collision diameter of hydrogen is 2.74 angstrom unit and collision diameter of oxygen is 3.61 angstrom unit. Just it is an example for the collision diameter. Okay. Next property is the collision cross section. Collision cross section is defined as the area around a particle. Just you have to imagine this is one of the particle. It is area, okay, area around a particle in which the center of another particle, ಮತ್ತೊಂದು ಪಾರ್ಟಿಕಲ್ ಏನಾಗುತ್ತೆ ಅಂತಂದ್ರೆ ಸೆಂಟರ್ ಬಂದ್ಬಿಡುತ್ತೆ. The center of another particle must be in order for collision to occur. ಅಂದ್ರೆ ಇಲ್ಲಿ ಏನಾಗತ್ತೆ ಅಂತಂದ್ರೆ ಅದು ಕೊಲಿಜನ್ ಆಗೋದಕ್ಕೆ ಏನ್ ಮಾಡತ್ತೆ ಅಂತಂದ್ರೆ ಬಂದ್ಬಿಡತ್ತೆ. ಸೊ ಇದಕ್ಕೇನಂತ ಕರಿತೀವಿ ಅಂತಂದ್ರೆ ಕೊಲಿಜನ್ ಕ್ರಾಸ್ ಸೆಕ್ಷನ್. ನೆಕ್ಸ್ಟ್ ಒನ್ ಈಸ್ ಲಾ ಆಫ್ ಇಕ್ವಿಪಾರ್ಟಿಷನ್ ಆಫ್ ಎನರ್ಜಿ. Law of equipartition of energy means here for a dynamic system in a thermal equilibrium, the total energy of the system is shared equally by all the degrees of freedom. ಎಲ್ಲ ಡಿಗ್ರೀಸ್ ಆಫ್ ಫ್ರೀಡಮ್ಗೆ ಏನಂತಂದ್ರೆ ಟೋಟಲ್ ಎನರ್ಜಿ ಈಕ್ವಲ್ ಆಗಿ ಏನಾಗಿರುತ್ತೆ ಅಂತಂದ್ರೆ ಶೇರ್ಡ್ ಆಗಿಬಿಡುತ್ತೆ. ಇಟ್ ಈಸ್ ಅ ಲಾ ಆಫ್ ಇಕ್ವಿಪಾರ್ಟಿಷನ್ ಆಫ್ ಎನರ್ಜಿ. ಆಕ್ಚುಲಿ ಇದು ಟರ್ಮ್ ಏನ್ ಕೊಟ್ಟಿದಾರಲ್ಲ ಇದು ಮತ್ತೆ ನಮಗೆ ಪರ್ಟಿಕ್ಯುಲರ್ ಆಗಿ ಗ್ಯಾಸಿಯಸ್ ಸ್ಟೇಟ್ ನಲ್ಲಿ ಸೊ ಸಾಕಷ್ಟು ರಿಲೇಷನ್ ಬರಲ್ಲ. ಏನಕ್ಕಂತಂದ್ರೆ ಇದು ಒಂದನ್ನ ಏನ್ ಮಾಡ್ತೀವಿ ಅಂದ್ರೆ ನಾವು ಸೆಪರೇಟ್ ಆಗಿ ಸ್ಟಡಿ ಮಾಡ್ತೀವಿ ಅಂಡ್ ನೆಕ್ಸ್ಟ್ ಪಾರ್ಟ್ ವಿಸ್ಕಾಸಿಟಿಯನ್ನು ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಸೆಪರೇಟ್ ಆಗಿ ಸ್ಟಡಿ ಮಾಡ್ತೀವಿ. ಅಂಡ್ ಬಟ್ ಜಸ್ಟ್ ಏನ್ ಮಾಡಿ ಅಂತಂದ್ರೆ ಇದನ್ನ 2 ಮಾರ್ಕ್ಸ್ಗೆ ನೆನ್ಪಿಟ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಒನ್ ಈಸ್ ಅ ಕೋಯಿಫಿಷಿಯಂಟ್ ಆಫ್ ವಿಸ್ಕಾಸಿಟಿ. ಇಟ್ ಈಸ್ ರಿಪ್ರೆಸೆಂಟೆಡ್ by neta symbol. It is a measure of resistance to flow of the fluid. ಅಂದ್ರೆ liquid fluid ಮೀನ್ಸ್ ಲಿಕ್ವಿಡ್ ಏನು ಫ್ಲೋ ಆಗತ್ತಿರ್ತಲ್ಲ ಆ ಲಿಕ್ವಿಡ್ ಫ್ಲೋ ಆಗೋದನ್ನ ಮೆಜರ್ಮೆಂಟ್ ಮಾಡೋದಕ್ಕೆ ಕೋಯಿಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಅಂತ ಹೇಳಿ ಕರಿತೀವಿ. ಕಾಮನ್ಲಿ ಇಟ್ ಈಸ್ ಗಿವನ್ ಬೈ neta divided by neta w is equal to d into t1 divided by dw into t2. ಇದನ್ನ ಪರ್ಟಿಕ್ಯುಲರ್ ಆಗಿ ನೀವು ಲಿಕ್ವಿಡ್ಸ್ ಟಾಪಿಕ್ ನಲ್ಲಿ ಕಲಿತೀರಾ ವಿಸ್ಕಾಸಿಟಿ ಬಗ್ಗೆ. Here neta is means that is a viscosity or coefficient of viscosity. Neta w means that is a viscosity of water. D is density of liquid. And then T1 is the time of flow of liquid, dW is the density of water, T2 is the time of flow of water. So neta is equal to neta W into dT1 divided by dW into T2. This is about the coefficient of viscosity. And then here the next important point is the what is the effect of pressure on viscosity and then what is the effect of temperature on viscosity. ವಿಸ್ಕಾಸಿಟಿ ಮೇಲೆ ಪ್ರೆಷರ್ ಯಾವ ರೀತಿಯಾಗಿರುವಂತ ಪರಿಣಾಮವನ್ನು ಬೀರುತ್ತೆ ಮತ್ತೆ ಟೆಂಪರೇಚರ್ ಯಾವ ರೀತಿಯಾಗಿರುವಂತ ಪರಿಣಾಮವನ್ನು ಬೀರುತ್ತೆ. ಸೊ ಫಸ್ಟ್ ಏನಂತಂದ್ರೆ ವಾಟ್ ಈಸ್ ದ ಎಫೆಕ್ಟ್ ಆಫ್ ಪ್ರೆಷರ್ ಅನ್ನ ನೋಡೋಣ. ಹಿಯರ್ ಇನ್ಕ್ರೀಸಸ್ ಇನ್ ಪ್ರೆಷರ್ ವಿಲ್ ಇನ್ಕ್ರೀಸಸ್ ದ ವಿಸ್ಕಾಸಿಟಿ. ಪ್ರೆಷರ್ ಜಾಸ್ತಿ ಆದ ಹಾಗೆ ವಿಸ್ಕಾಸಿಟಿ ಕೂಡ ಏನಾಗತ್ತೆ ಅಂತಂದ್ರೆ ಜಾಸ್ತಿ ಆಗುತ್ತೆ.
ಬಿಕಾಸ್ ಹಿಯರ್ ಇಂಟರ್ಮೋಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ಆಲ್ಸೋ ಇನ್ಕ್ರೀಸಸ್. ಏನಕ್ಕಂತಂದ್ರೆ ಇಂಟರ್ಮೋಲಿಕ್ಯುಲರ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಈಸ್ ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ವಿಸ್ಕಾಸಿಟಿ. ವಿಸ್ಕಾಸಿಟಿ ಇಸ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ವಿಸ್ಕಾಸಿಟಿ ಕಡಿಮೆ ಆಗುತ್ತೆ ಟೆಂಪರೇಚರ್ ಜಾಸ್ತಿ ಆದಾಗೆ, ಅಂದ್ರೆ ಟೆಂಪರೇಚರ್ ಜಾಸ್ತಿ ಆದಾಗೆ ವಿಸ್ಕಾಸಿಟಿ ಏನಾಗುತ್ತೆ ಅಂತಂದ್ರೆ ಕಡಿಮೆ ಆಗುತ್ತೆ. ಸೊ ಇವೆಲ್ಲಾನು ಏನಂತಂದ್ರೆ ನಿಮಗೆ ಸಿಲೆಬಸ್ ನಲ್ಲಿ ಏನಂತಂದ್ರೆ ಮೆನ್ಷನ್ ಮಾಡಿರುವಂತ ಪಾಯಿಂಟ್ಸ್ ಎಲ್ಲ ನಾನು. ಅಂಡ್ ಇನ್ನೊಂದು ಏನ್ ಹೇಳಿದಾರೆ ಅಂತಂದ್ರೆ ಕ್ಯಾಲ್ಕುಲೇಷನ್ ಆಫ್ ನೀಟಾ, ದಟ್ ಈಸ್ ಅ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಕ್ಯಾಲ್ಕುಲೇಷನ್. ಇಲ್ಲಿ ಏನ್ ಮಾಡಿದ್ದೇನೆ ಅಂತಂದ್ರೆ ಒಂದು ಪ್ರಾಬ್ಲಮ್ ತಗೊಂಡಿದ್ದೀನಿ. ಸೊ ಸಿಮಿಲರ್ ಏನ್ ಮಾಡಿ ಅಂತಂದ್ರೆ ನೀವು ಒಂದು 2-3 ತರ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿದ್ರೆ ಈಸಿಯಾಗಿ ಏನ್ ಮಾಡ್ಬೋದು ಅಂದ್ರೆ ಇದನ್ನ ಕ್ಯಾಲ್ಕುಲೇಷನ್ ಆಫ್ ನೀಟಾವನ್ನ ಬಿಡಿಸಬಹುದು. ಇನ್ ಆನ್ ಎಕ್ಸ್ಪೆರಿಮೆಂಟ್ ವಿತ್ ಓಸ್ಟ್ವಾಲ್ ವಿಸ್ಕೋಮೀಟರ್. ಆಕ್ಚುಲಿ ವಿಸ್ಕೋಸಿಟಿ ಇದನ್ನ ಯಾವ ರೀತಿಯಿಂದ ನಾವು ಡಿನೋಟ್ ಮಾಡ್ತೀವಿ ಅಥವಾ ಯಾವ ರೀತಿಯಿಂದ ಫೈಂಡ್ ಔಟ್ ಮಾಡ್ತೀವಿ ಅಂತಂದ್ರೆ ಓಸ್ಟ್ವಾಲ್ಸ್ ವಿಸ್ಕೋಮೀಟರ್ ಇಂದ ಫೈಂಡ್ ಔಟ್ ಮಾಡ್ತೀವಿ. ದ ಟೈಮ್ಸ್ ಆಫ್ ಫ್ಲೋ ಆಫ್ ವಾಟರ್ ಅಂಡ್ ಇಥೆನಾಲ್. ಅಂದ್ರೆ ವಾಟರ್ದು ಟೈಮಿಂಗ್ ಕೊಟ್ಟಿದ್ದಾರೆ, ಇಥೆನಾಲ್ದು ಟೈಮಿಂಗ್ ಕೊಟ್ಟಿದ್ದಾರೆ. 80 ಸೆಕೆಂಡ್ ಅಂಡ್ 175 ಸೆಕೆಂಡ್ ಕರೆಸ್ಪಾಂಡಿಂಗ್ ಅಟ್ 20 ಡಿಗ್ರಿ ಸೆಲ್ಸಿಯಸ್. ಅದಕ್ಕೆ T1 ಅಂತಂದ್ರೆ ಏನು, ಟೈಮ್ ಆಫ್ ಫ್ಲೋ ಆಫ್ ಲಿಕ್ವಿಡ್. ಲಿಕ್ವಿಡ್ ಯಾವ್ದು ಕೊಟ್ಟಿದ್ದಾರೆ, ಇಥೆನಾಲ್ ಕೊಟ್ಟಿದ್ದಾರೆ. ಇಥೆನಾಲ್ ಎಷ್ಟಿದೆ, 175 ಸೆಕೆಂಡ್ ಇದೆ. ನೆಕ್ಸ್ಟ್ ಟೈಮ್ ಆಫ್ ಫ್ಲೋ ಆಫ್ ವಾಟರ್ ದಟ್ ಈಸ್ TW. ವಾಟರ್ ಎಷ್ಟು ಕೊಟ್ಟಿದ್ದಾರೆ, 80 ಸೆಕೆಂಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ದ ಡೆನ್ಸಿಟಿ ಆಫ್ ವಾಟರ್ ಡೆನ್ಸಿಟಿ ಅಂತಂದ್ರೆ DW is equal to 0.998 gram per cm cube and that of ethanol is, and then ethanol ಎಷ್ಟು ಕೊಟ್ಟಿದ್ದಾರೆ, ಡೆನ್ಸಿಟಿ ಆಫ್ ಲಿಕ್ವಿಡ್ ದಟ್ ಈಸ್ DE ethanol 0.790 gram per cm cube. The viscosity of water at 20 degree Celsius is, water viscosity means neta W is equal to 0.01008 poise ಅಂತ ಹೇಳಿ ಕೊಟ್ಟಿದ್ದಾರೆ. 1008 poise ಅಂತ ಹೇಳಿ ಕೊಟ್ಟಿದ್ದಾರೆ. ಇವಾಗ ನೀವೇನ್ ಮಾಡ್ಬೇಕಂತಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಿ. neta is equal to neta W into D into T1 divided by dW into T2. Just you have to substitute. Neta W means that is 0.01008 into D means that is the density of liquid. Ethanol ಎಷ್ಟು ಕೊಟ್ಟಿದ್ದಾರೆ, 0.790 into time of flow of liquid is 175 and divided by density of water is 0.998 gram per cm cube. Time of flow of water is 80 second. ಎಷ್ಟು ಬರುತ್ತಂತೆ ಕ್ಯಾಲ್ಕುಲೇಷನ್ ಮಾಡಿ, ಇದನ್ನ ಕ್ಯಾಲ್ಕುಲೇಷನ್ ಮಾಡಿ ಬಂದಂತ ಆನ್ಸರ್ ಯೂನಿಟ್ ಏನಿದೆ ಅಂತಂದ್ರೆ ಪಾಯ್ಸ್ ಅಂತ ಹೇಳಿ ಇಡಿ. ಬಿಕಾಸ್ ಇದನ್ನ ಪಾಯ್ಸ್ ನಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಹೇಳ್ತೀವಿ. ಸೊ ಪಾಯ್ಸ್ ಅಂತ ಹೇಳಿ ಆನ್ಸರ್ ಎಷ್ಟು ಬರುತ್ತೆ ನೋಡಿ, ಕ್ಯಾಲ್ಕುಲೇಷನ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಏನ್ ಮಾಡಿ ಅಂತಂದ್ರೆ ನಿಮ್ಮ ಆನ್ಸರ್ ಅನ್ನ ಟೈಪ್